ಇನ್ನು ಇವೆಲ್ಲ ಡೆವಲಪ್ಮೆಂಟ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಜೊತೆಗೆ ಈ ದೆಹಲಿ ವಿಸಿಟ್ ಬಗ್ಗೆ ಡಿ ಕೆ ಶಿವಕುಮಾರ್ ಮಾತಾಡಿದ್ದಾರೆ. ಏನು ಹೇಳ್ತಾರೆ ಡಿ ಕೆ ಶಿವಕುಮಾರ್? ಆಪ್ತ ಶಾಸಕರ ದೆಹಲಿ ಭೇಟಿ ಬಗ್ಗೆ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನ ಜೊತೆ ಅಂತೂ ಯಾರೂ ಬರ್ತಾ ಇಲ್ಲ ಅಂತಾರೆ ಡಿ ಕೆ. ಅವರವರ ಕ್ಷೇತ್ರದವ್ರ ಜೊತೆಗೆ ಅವ್ರು ಹೋಗ್ತಾ ಇದ್ದಾರೆ. ಯಾಕೆ ಹೋಗಬೇಕು ದಿಲ್ಲಿಗೆ? ಇವ್ರನ್ನ ಏನಾದರೂ ಕರೆಸಿದ್ರಾ? ಬರ್ರಪ್ಪ ಶಾಸಕರುಗಳು ಮಂತ್ರಿಗಳೆಲ್ಲ ಬಂದು ಪಾಲ್ಗೊಳ್ಳಿ ಅಂತ ಹೇಳಿದ್ರ? ಇಲ್ಲ. ಕರೆ ಬಂದಿರುವಂಥದ್ದು ಇಬ್ಬರಿಗೆ, ಡಿ ಕೆ ಅವರಿಗೆ ಮತ್ತು ಸಿದ್ದರಾಮಯ್ಯನವ್ರಿಗೆ. ಡಿ ಕೆ ಏನು ಹೇಳ್ತಾರೆ ಇದ್ರ ಬಗ್ಗೆ ನೋಡಿ. ಶಾಸಕರು ಸಚಿವರು ನಿಮ್ಮ ಜೊತೆ ಬರ್ತಾ ಇದ್ದಾರೆ ಸರ್. ನನ್ನ ಜೊತೆ ಇಲ್ಲ, ಅವ್ರವ್ರ ಕ್ಷೇತ್ರದವ್ರ ಜೊತೆಯಲ್ಲಿ ಅವ್ರವರೆಲ್ಲ ಹೊರಡ್ತಾ ಇದ್ದಾರೆ. ಇವತ್ತು ಶಾಸಕರು ಸಚಿವರು ನಿಮ್ಮ ಜೊತೆ ಬರ್ತಾ ಇದ್ದಾರೆ ಸರ್. ನನ್ನ ಜೊತೆ ಇಲ್ಲ, ಅವ್ರವ್ರ ಕ್ಷೇತ್ರದವ್ರ ಜೊತೆಯಲ್ಲಿ ಅವ್ರವರೆಲ್ಲ ಹೊರಡ್ತಾ ಇದ್ದಾರೆ. ಇವತ್ತು ಶಾಸಕರು ಸಚಿವರು ನಿಮ್ಮ ಜೊತೆ ಬರ್ತಾ ಇದ್ದಾರೆ ಸರ್. ನನ್ನ ಜೊತೆ ಇಲ್ಲ, ಅವ್ರವ್ರ ಕ್ಷೇತ್ರದವ್ರ ಜೊತೆಯಲ್ಲಿ ಅವ್ರವರೆಲ್ಲ ಹೊರಡ್ತಾ ಇದ್ದಾರೆ. ಇವತ್ತು ಶಾಸಕರು ಸಚಿವರು ನಿಮ್ಮ ಜೊತೆ ಬರ್ತಾ ಇದ್ದಾರೆ ಸರ್. ನನ್ನ ಜೊತೆ ಇಲ್ಲ, ಅವ್ರವ್ರ ಕ್ಷೇತ್ರದವ್ರ ಜೊತೆಯಲ್ಲಿ ಅವ್ರವರೆಲ್ಲ ಹೊರಡ್ತಾ ಇದ್ದಾರೆ. ನೋಡಿ, ನಾಳೆ ವೋಟ್ ಚೋರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರತಿಭಟನೆ ಇದೆ. ಅದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಇವತ್ತು ಸಂಜೆನೇ ಹೋಗ್ತಾರಂತೆ. ನಾಳೆ ಮುಖ್ಯಮಂತ್ರಿಗಳು ಹೋಗ್ತಾರೆ. ಹೋಗೋದು ಇದೇ ಕಾರಣಕ್ಕೇನೆ. ಆದರೆ ಅಲ್ಲಿ ಬರೀ ಅಷ್ಟೇ ನಡೆಯುತ್ತಾ? ಇಲ್ಲ. ರಾಜ್ಯದಲ್ಲಿ ಏನೇನು ಡೆವಲಪ್ಮೆಂಟ್ಗಳಾಗ್ತಾ ಇದೆ ಅದೆಲ್ಲದರ ಬಗ್ಗೆನೂ ಕೂಡ ಚರ್ಚೆ ಆಗುತ್ತೆ. ಚರ್ಚೆ ಆಗುವಂಥದ್ದು ನಿಶ್ಚಿತ. ಅದಕ್ಕೋಸ್ಕರನೇ ಸಿದ್ದರಾಮಯ್ಯ ಹೋಗೋದಕ್ಕಿಂತ ಮೊದಲೇನೇ ಡಿ ಕೆ ಶಿವಕುಮಾರ್ ಹೋಗ್ತಿರೋದು. ಈ ಬಾರಿ ಎಲ್ಲೋ ಒಂದು ಕಡೆಗೆ ಸರಿಯಾದ ರೀತಿಯ ಒಂದು ದಾಳವನ್ನೇ ಪ್ರಯೋಗಿಸಿ ಬರ್ತಾರೆ ಡಿ ಕೆ ಶಿವಕುಮಾರ್ ಅಂತ ಅನ್ನಿಸ್ತಾ ಇದೆ. ಇಷ್ಟೆಲ್ಲ ಆದಮೇಲೂ ಕೂಡ ಅವ್ರ ಮನೆ ಇವ್ರು ಬಂದು ಊಟ ಮಾಡಿದ್ರು, ಇವ್ರ ಮನೆಗೆ ಅವ್ರು ಬಂದು ಊಟ ಮಾಡಿದ್ರು. ಏನಪ್ಪ ಎಲ್ಲವೂ ಕೂಡ ಇಷ್ಟೊಂದು ಸುಖಾಂತಿ ಆಗ್ತಾ ಇದೆ, ಕ್ಲೈಮ್ಯಾಕ್ಸ್ ಹಿಂಗೂ ಆಗಕ್ಕೆ ಸಾಧ್ಯನಾ ಅಂತ ಅಂದ್ಕೊಳ್ತಿರುವಂಥ ಸಂದರ್ಭದಲ್ಲೇ ಶುರುವಾಯಿತು ನೋಡಿ ಸ್ಟೇಟ್ಮೆಂಟ್ಗಳ ಪರ್ವ. ಅವ್ರದ್ದೊಂಥರ ಸ್ಟೇಟ್ಮೆಂಟು, ಇವ್ರದ್ದೊಂಥರ ಸ್ಟೇಟ್ಮೆಂಟು. ಒಬ್ಬರು ಹೇಳಿದ್ರು ಅಂತಂದ್ರೆ ಅದಕ್ಕೆ ತಕ್ಕಂಗೆ ಇನ್ನೊಂದಿಷ್ಟು ಜನ ಹೇಳೋದು, ಜೈ ಜಯಕಾರಗಳು. ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತ ಕೆಲವರು ಘೋಷಣೆಗೆ ಹೋಗೋದು, ಸಿದ್ದರಾಮಯ್ಯನವರೇ ಅವಧಿಯನ್ನು ಪೂರೈಸುವಂಥ ಮುಖ್ಯಮಂತ್ರಿಗಳು ಅಂತ ಇನ್ನು ಕೆಲವರು ಘೋಷಣೆಗೆ ಹೋಗೋದು, ಇನ್ಕ್ಲೂಡಿಂಗ್ MLCಗಳು. ಯಾವ ರೀತಿ ಅಗ್ರಿಮೆಂಟ್ಗಳು ಇಲ್ಲ ಅನ್ನುವಂಥ ಮಾತನ್ನು ಹೇಳಿರೋದು. ಇನ್ನಿದೆಲ್ಲದರ ಜೊತೆಗೆ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಒಂದೆರಡು ಜನ ದಿಲ್ಲಿ ಯಾತ್ರೆ, ಇದೇ ಸಂದರ್ಭ ಅಂತ. ಡಿ ಕೆ ಶಿ ಪರವಾಗಿ ಬ್ಯಾಟಿಂಗ್ ಮಾಡಲಿಕ್ಕೇನೆ ಈ ಟೀಮ್ ಹೋಗ್ತಾ ಇದೆ. ಹಿಂದೆ ಕಡ್ಲೂರು ಉದಯ್ ಹೋಗಿದ್ರು, ಒಂದೆರಡು ಜನ MLAಗಳು ಹೋದರು, ಆದರೆ ಯಾರನ್ನೂ ಭೇಟಿ ಮಾಡೋಕ್ಕಾಗಲಿಲ್ಲ. ಪ್ರಶ್ನೆ ಬೇರೆ, ಹೋದರು ಬಂದರು. ಅದಾದ ಮೇಲೆ ಚಲುವರಾಯಸ್ವಾಮಿ ಕೂಡ ಹೋದರು. ಇಲ್ಲ, ಈ ಕೃಷಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಚರ್ಚೆ ಇತ್ತು, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಹೇಳಿದ್ರು. ಇವಾಗ ಯಾರು ಯಾವ ಕಾರಣಕ್ಕೆ ಹೋದರೂ ಕೂಡ ಅದರ ಹಿಂದಿನ ಉದ್ದೇಶ ಒಂದೇ ಅಂತ ಅನಿಸ್ಬಿಡುತ್ತೆ. ಅದು ರಾಜಕೀಯ ಮಾತಾಡೋದು, ಅದು ಕೆಲವರ ಪರವಾಗಿ ಬ್ಯಾಟಿಂಗ್ ಮಾಡೋದು.